ಥರ್ಡ್ ಪಾರ್ಟಿ ಏಜೆನ್ಸಿಗಳ ಮುಖೇನ ಜಾಹೀರಾತು ಕೊಡೋದ್ರ ಮುಖೇನ ಆ ಜಾಹೀರಾತುಗಳು ಏನು ಸರ್ಕಾರದ ನಿಗದಿತ ಯೋಜನೆಯಂತೆ ಪ್ರಚಾರ ಆಗಿದೆ ಅಥವಾ ಇಲ್ಲ ಅಂತೇಳಿ ಅದನ್ನು ಪರಿಶೀಲನೆ ಮಾಡಿಕೊಳ್ಳದೆ ಏಕಾಏಕಿ ಅದನ್ನು ಚಾಲೂ ಮಾಡಿರುವಂಥದ್ದು, ಅದಕ್ಕೆ ಹಣ ಪಾವತಿ ಮಾಡಿರೋದು ಭಾಳಷ್ಟು ದೊಡ್ಡ ಉದಾಹರಣೆಗಳೇ ಅಲ್ಲಿದೆ, ದಾಖಲಾತಿಗಳಿದೆ. ನಮ್ಮ ಒತ್ತಾಯ ಇಷ್ಟ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸ್ವಚ್ಛ ಮತ್ತು ದಕ್ಷ ಆಡಳಿತ ನೀಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ. ಏನು ಹೇಮಂತ್ ನಿಂಬಾಳ್ಕರ್ ವಿರುದ್ಧ ನಾವು ಲೋಕಾಯುಕ್ತದಲ್ಲಿ ನಾವು ದೂರು ದಾಖಲು ಮಾಡಿದ್ದೀವಿ. ಕೂಡಲೇ ಹೇಮಂತ್ ನಿಂಬಾಳ್ಕರ್ ಅವ್ರನ್ನ ವಾರ್ತಾ ಇಲಾಖೆಯಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು. ಯಾಕಂದರೆ ಹೇಮಂತ್ ನಿಂಬಾಳ್ಕರ್ ವಾರ್ತಾ ಇಲಾಖೆ ಆಯುಕ್ತರಾಗಿ ಅಲ್ಲೇ ಮುಂದುವರೆದ್ರೆ ತನಿಖೆಗೆ ಅಡ್ಡಿಪಡಿಸುವಂಥ ಸಾಧ್ಯತೆಗಳಿದೆ. ಸರ್ಕಾರಕ್ಕೆ ಇಚ್ಛಾಶಕ್ತಿ ಏನಾದರೂ ಇದ್ದರೆ ಭ್ರಷ್ಟಾಚಾರವನ್ನು ತೊಲಗಿಸಬೇಕು ಅನ್ನೋ ಇದು ಏನಾದರೂ ಅವರು ಆಡಳಿತದಲ್ಲಿ ಪಾರದರ್ಶಕತೆ ಏನಾದರೂ ಸರ್ಕಾರಕ್ಕಿದ್ದರೆ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ. ಭ್ರಷ್ಟರನ್ನು ತೊಲಗಿಸಿ ವಾರ್ತಾ ಇಲಾಖೆ ಉಳಿಸಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.